ಅಂದ್ರೆ ರಾಜಕಾರಣಿಗಳನ್ನ ತಿದ್ದೋಕ್ಕಿಂತ ಮುಂಚೆ ಅವರ ಗುರುಗಳನ್ನ ತಿದ್ದಬೇಕು. ಹೌದು, ಗುರುಗಳನ್ನ ಹೆಸರಿಗೆ ಗುರು ಅಂದ್ರೆ ಎರಡು ಅರ್ಥ ಇದೆ ತರ್ಕದಲ್ಲಿ. ಗುರು ಅಂದ್ರೆ ಭಾರ ಅಂತ. ಇವತ್ತು ನೀವೇನೇನು ಗುರುಗಳು ಅಂತ ಹೇಳ್ತಿದ್ದಲ್ಲ, ವಿಪರೀತ ಭಾರ. ಎಲ್ಲಿ ತನಕ ಅಂದ್ರೆ ಅವ್ರ ಹೆಸರಿಗೆ ಅವ್ರ ಭಾರ ಅಂತ. ಭಾರವಾದವರು ಈ ಜಗತ್ತನ್ನು ಹಗುರವಾಗಿ ಹೇಗೆ ತಿಳಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇದೆ? ಮೋದಿಯವರು ಕಡೆ ಪಕ್ಷ ಮೋದಿ ಈ ಬಂದ ಮೇಲೆ ಎಲ್ಲರ ಹೃದಯದಲ್ಲಿ ನಾನು ಸನಾತನ ಅಂತ ಒಂದು ಶಬ್ದ ಇದೆ ಅಂತಲಾರು ಪ್ರತಿಧ್ವನಿಸ್ತಾ ಇದೆ. ಹಿಂದೂಗಳು ಅಂತ ಬದುಕಿದ್ದಾರೆ ಅನ್ನುವ ಆ ಒಂದು ಸ್ಲೋಗನ್ ಆದರೂ ಕೇಳಿ ಬರ್ತಿದೆ. ಅಷ್ಟನ್ನಾದರೂ ಪಾಪ ಎತ್ತಿಕೊಟ್ಟಂಥ ಮಹಾನುಭಾವ ಆತ ಮುಂದುವರಿಯಲ್ವಾ ಅಂತಂದರೆ ಮುಂದುವರಿತಾನೆ. ಯಾಕೆ ಮುಂದುವರಿತಾನೆ ಅಂತಂದರೆ ಮುಂದುವರಿಸುವಂಥ ಶಕ್ತಿಗಳು ಇವಾಗಲ್ಲ, ಅನಾದಿ ಕಾಲದಿಂದ ವೇನನಿಂದ ಹಿಡ್ಕೊಂಡು ಬೇಡವಾದ ಅನೇಕ ಜನನಾಯಕರು ಈ ದೇಶಕ್ಕೆ ಬಂದಾಗ ಪರಶುರಾಮ ಅವತರಿಸಿ ಬಂದ. 21 ಬಾರಿ, ಒಬ್ಬ ಬ್ರಾಹ್ಮಣ 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಎಲ್ಲರ ರುಂಡಗಳನ್ನು ತೆಗೆದು ಸಮಂತ ಪಂಚಕ ಅಂತ ಹೇಳಿ ಕುರುಕ್ಷೇತ್ರದಲ್ಲಿ ಒಂದು 5 ಕೆರೆಯಲ್ಲಿ ಅವರ ರಕ್ತವನ್ನೆಲ್ಲ ಸ್ಟೋರ್ ಮಾಡಿಟ್ಟಿದ್ದಂತೆ ಬ್ರಾಹ್ಮಣ. ಹೀಗೆ ವೇನನ ಸಂಹಾರದಲ್ಲೂ ವೇನ ಅನ್ನೋನು ಮಕ್ಕಳ ಕುತ್ತಿಗೆ ಹಿಸ್ಕಿ ನೀರಲ್ಲಿ ಬೆಸಾಡೋದು, ಆ ಮಕ್ಕಳು ವಿಲ ಒದ್ದಾಡಿ ನೋಡಿ ಸಂತೋಷ ಪಡೋದು, ಈ ಥರ ಒಬ್ಬ ರಾಜ ಅವನು. ಇವತ್ತೇನಾಗ್ತಾ ಇದೆಯಮ್ಮ? ನಮ್ಮ ಉಸಿರಾಡಕ್ಕೆ ಬಿಡ್ತಾ ಇದ್ದಾರೆ? ಆ ಫ್ರೀ ಬಸ್ಸುಗಳು ಎಲ್ಲರೂ ದಟ್ಟ ದರಿದ್ರತನ ಎಲ್ಲ ಏನಿದಿಲ್ಲ. ಗ್ಯಾರಂಟಿ ಯೋಜನೆಗಳೇ ತಪ್ಪ ಹಾಗಾದ್ರೆ? ಬಹಳ ತಪ್ಪು ತಾಯಿ. ಯಾಕೆ ಅಂದರೆ ಮನುಷ್ಯನಿಗೆ ಈಗ ಅಲ್ಲಿ ನೀವು ಈ ಬಸ್ಸಲ್ಲಿ ಓಡಾಡುವಾಗ ಒಂದು ವಿಚಾರ ಮಾಡಿ, ಬಡವರಿದ್ದರೆ ಖಂಡಿತ ಅವ್ರಿಗೆ ಪಾಪ ಎಷ್ಟೋ ಜನಕ್ಕೆ ತಿನ್ನೋಕ್ಕೆ ಗತಿ ಇರಲ್ಲ. ಅವ್ರದ್ದು ತೊಗೊಳ್ಳಿ, ನೀವು ಹೆಸರು ತೊಗೊಳ್ಳಿ, ಅವರೆಷ್ಟು ದುಡಿಮೆ ಇದೆ, ಏನು ದುಡಿಮೆ ಇದೆ, ಅದ್ರ ಮೇಲೆ ಫ್ರೀ ಬಸ್ ಕೊಡಿ. ಏನು ಅದನ್ನು ಬೇರೆ ಅನ್ನಲ್ಲ ನಾನು. ಎಲ್ಲರೂ ಅನುಕೂಲ ಇದ್ದವರು ಸರಿಯೇ, ಅನುಕೂಲ ಇಲ್ಲದವರು ಸರಿಯೇ, ಪ್ರತಿಯೊಬ್ಬರೂ ಕೂಡ ಇದು 10 ರೂಪಾಯಿ ದುಡಿಯೋವನಿಗೂ ಫ್ರೀ ಬಸ್ಸು, 10,000 ದುಡಿಯೋವನಿಗೂ ಫ್ರೀ ಬಸ್ಸು. ಹೀಗೆ ಮಾಡಿದಾಗ ಏನಾಗುತ್ತೆ, ಆ ಸಮಾನತೆ ಕಾಯ್ಕೊಳ್ಳೋಕ್ಕಾಗೋಲ್ಲ. ಸೋಮಾರಿಗಳಾಗೆ ಉಳ್ಕೊಂಡ್ಬಿಡ್ತಾರೆ ಅಲ್ವಾ? ಈ ಥರ ಸೋಮಾರಿತನವನ್ನು ಸೃಷ್ಟಿ ಮಾಡುವಂಥ ಇಂಥ ಎಲ್ಲ ಉದ್ದೇಶಗಳು ಕೂಡ ನಮ್ಮ ದೇಶವನ್ನು ಹಾಳು ಮಾಡಲಿಕ್ಕೆ ಒಂದು ಕರಾಳ ಛಾಯೆ. ಕರೋನಾನಾದರೂ ವಾಸಿ, ಇವರು ಕೊಟ್ಟು ಕರೋನಾ ಇದೆಯಲ್ಲ, ಥೋ ಈ ರೋಗ ವಾಸಿ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇಂಥದ್ದೆಲ್ಲ ಸೃಷ್ಟಿ ಮಾಡೋದು ತಪ್ಪಲ್ವ ತಾಯಿ? ಇದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥವ್ರು ಯಾರು? ನಾವೇ ಜನಗಳು. ನಿಜವಾಗಿಯೂ ನಾವು ಅದನ್ನು ತಗೋಬಾರ್ದು. ತಗೊಂಡಿದ್ದೀವಿ ಅಂತಂದರೆ ನಾವು ನಮ್ಮ ದೇಶದ ಒಂದು ಮುನ್ನಡೆಗೆ, ಅಳಿವಿಗೆ ನಾವು ಕಾರಣ ಆಗ್ತಾ ಇದ್ದೀವಿ ಅಂತ ಅನಿಸ್ತದೆ. ಎಷ್ಟೋ ಬಾರಿ ನೀನು ನೋಡು, ಆ ಜಪಾನ್ ದೇಶಕ್ಕೆ ಅದೆಷ್ಟೆಷ್ಟು ಆಘಾತಗಳಾಗಿದೆ, ಆ ಚೀನಾ ದೇಶಗಳಿಗೆ ಎಷ್ಟೆಷ್ಟು ಆಘಾತಗಳಾಗಿದೆ, ಅದು ಪ್ರಾಕೃತಿಕವಾಗಿ ಅಥವಾ ಎಲ್ಲ ರೀತಿಯಿಂದಲೂ. ಆದರೆ ಇವತ್ತೂ ಅವರೇ ಮೇಲಿದ್ದಾರೆ ಬಿಟ್ಟರೆ ನಾವು ಕೆಳಗೆ ಇದ್ವಿ. ಕಾರಣ ಏನು ಅಂದರೆ, ಅಲ್ಲೆಲ್ಲೋ ಒಂದು ಕಡೆ ಅವರ ನಾಯಕ ಸತ್ತು ಹೋದರೆ ಅವರೆಲ್ಲ ಕಪ್ಪು ಬಟ್ಟೆ ಧರಿಸಿ ಒಂದು ದಿವಸ ಹೋಗಿ ಫ್ರೀಯಾಗಿ ದುಡಿಮೆ ಮಾಡಿಬಿಟ್ಟು ಆ ದುಡಿಮೆಯ ದುಡ್ಡನ್ನು ಸರ್ಕಾರಕ್ಕೆ ಬಿಟ್ಬಿಟ್ಟು ಕೈ ತೊಳ್ಕೊಂಡು ಮನೆಗೆ ಆರಾಮ್ ಬರ್ತಾರೆ. ನಮ್ಮಲ್ಲಿ ಯಾರಾದರೂ ಸತ್ತೋದ್ರೆ ಇನ್ನು ಸಾಯ್ತಾರೆ ಅಂತ ಗೊತ್ತಾದರೆ ಸಾಕು, 4 ದಿವಸ ಮುಂಚೆ ರಜೆ ಕೊಟ್ಬಿಡ್ತಾರೆ ಅಲ್ವಾ? ಎಷ್ಟು ಅವ್ಯವಸ್ಥೆಗಳು ನಡೀತಾ ಇದೆ. ಎಸ್